ಬ್ಯಾಕ್ ಟು ಪೂಜಾ ಸಾಜನ್ ಚಾನೆಲ್. ಫ್ರೆಂಡ್ಸ್, ಈ ದಿನದ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂಡ್ ಎಲ್ಲರಿಗೆ ಒಂದು ಐ ಓಪನಿಂಗ್ ಟಾಪಿಕ್ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಅಂಡ್ ಎಲ್ಲರಿಗೂ ರೆಸೊನೇಟ್ ಆಗುವಂತ ಟಾಪಿಕ್. ಬಿಕಾಸ್ ಎಲ್ಲರೂ ನಾವ್ ಇದನ್ನ ಫೇಸ್ ಮಾಡಿರ್ತೀವಿ ನಮ್ಮ ಒಂದು ಚೈಲ್ಡ್ಹುಡ್ ಅಲ್ಲಿ. ಟಾಪಿಕ್ ಏನು ಅಂತ ಒಂದೇ ಲೈನ್ ಅಲ್ಲಿ ನಾನು ಹೇಳೋದಾದ್ರೆ, ದಟ್ ಈಸ್ ಚೈಲ್ಡ್ಹುಡ್ ಅಲ್ಲಿ ನಾವು ತಗೊಂಡಂತ ಒಂದಷ್ಟು ಬಿಲೀಫ್ ಸಿಸ್ಟಮ್ ಯಾವ ರೀತಿಯಲ್ಲಿ ಅಡಲ್ಟ್ಹುಡ್ ಅಲ್ಲಿ ಮೀನ್ಸ್ ನಾವು ದೊಡ್ಡವರಾದ ನಂತರನು ಥ್ರೂ ಔಟ್ ದ ಲೈಫ್ ಅದು ನಮ್ಮನ್ನ ರೂಲ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸಿಂಪಲ್ ಆಗಿ ಈ ಟಾಪಿಕ್ ನ ರಿಲೇಟೆಡ್ ಆಗಿ ಹೇಳೋದಾದ್ರೆ, ಎಸ್. ಸೊ ಡೀಪ್ ಆಗಿ ಈ ಒಂದು ಟಾಪಿಕ್ ಗೆ ಒಂದು ಮಾತಾಡ್ತಾ ಹೋಗೋಣ ಥ್ರೂ ಔಟ್ ದ ವಿಡಿಯೋ. ಇದ್ರ ರಿಲೇಟೆಡ್ ಆಗಿ ಒಂದು ಎಕ್ಸಾಂಪಲ್ ಅನ್ನ ನಾನು ಕೊಡೋದಾದ್ರೆ, ಚಿಕ್ಕದ್ರಲ್ಲಿ ನಿಮ್ಮ ಟೀಚರ್ ನಿಮ್ಮನ್ನ ಕರೆಕ್ಟ್ ಮಾಡ್ತಾರೆ. ಮೀನ್ಸ್ ಮೇ ಬಿ ಹೋಮ್ವರ್ಕ್ ಏನೋ ಮಾಡ್ಕೊಂಡು ಹೋಗಿರ್ತೀರಾ, ಅದು ತಪ್ಪಾಗಿರತ್ತೆ. ಅಥವಾ ಏನೋ ಕ್ವಶನ್ ಕೇಳಿದಾರೆ, ಆನ್ಸರ್ ಹೇಳ್ತಾ ಇದೀರಾ, ಅಲ್ಲಿ ತಪ್ಪಾಗಿದೆ, ನಿಮ್ಮನ್ನ ಟೀಚರ್ ಕರೆಕ್ಟ್ ಮಾಡ್ತಾರೆ. ಅಂಡ್ ನಿಮ್ ಸುತ್ತಮುತ್ತ ಇದ್ದಂತ ನಿಮ್ ಫ್ರೆಂಡ್ಸ್ ಅಥವಾ ನಿಮ್ಮ ಕ್ಲಾಸ್ಮೇಟ್ಸ್ ನಗೋದಿಕ್ ಸ್ಟಾರ್ಟ್ ಮಾಡ್ತಾರೆ. ಸಿಚುಯೇಷನ್ ತುಂಬಾನೇ ಸಿಂಪಲ್. ನೀವು ತಪ್ಪು ಮಾಡಿದ್ರಿ, ಟೀಚರ್ ನಿಮ್ಮನ್ನ ಕರೆಕ್ಟ್ ಮಾಡಿದ್ರು, ಆ ಒಂದು ಟೈಮ್ ಅಲ್ಲಿ ನಿಮ್ ಸುತ್ತ ಇದ್ದಂತ ಫ್ರೆಂಡ್ಸ್ ನಕ್ಕಿದ್ರು. ಇಷ್ಟೇ ಸಿಚುಯೇಷನ್. ಆ ಟೈಮ್ ಅಲ್ಲಿ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಮಕ್ಕಳು ಅದನ್ನ ತಗೊಳ್ತಾರೆ. ಲೈಕ್ ಎಕ್ಸಾಂಪಲ್, ಅವ್ರೇನಾದ್ರೂ ಒಂದು ಶೈ ನೇಚರ್ ಇರೋಂತ ಒಂದು ಕಿಡ್ ಆಗಿದ್ರೆ ಅದನ್ನ ಅವಮಾನ ಅನ್ನೋ ರೀತಿಯಲ್ಲಿ ತಗೊಳ್ತಾರೆ. ಅದೇ ಒಂದು ಎಕ್ಸ್ಪ್ರೆಸಿಂಗ್ ಕಿಡ್ ಆಗಿದ್ರೆ ಅದನ್ನ ಫನ್ ಎಂಜಾಯ್ಮೆಂಟ್ ಅನ್ನೋ ತರದಲ್ಲಿ ಅದನ್ನ ತಗೊಂಡಿರುವಂತ ಸಾಧ್ಯತೆ ಇರುತ್ತೆ. ಸೊ ಸಿಚುಯೇಷನ್ ಒಂದೇ, ಆದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಂತ ಮಗು ಡಿಫ್ರೆಂಟ್ ಆಗಿ ತಗೊಂಡಿರಬಹುದು. ಡಿಪೆಂಡ್ಸ್ ಆನ್ ಹಿಸ್ ಆರ್ ಹರ್ ನೇಚರ್. ಅವರ ಒಂದು ನೇಚರ್ಗೆ ಅಕಾರ್ಡಿಂಗ್ ಆಗಿ ಆ ಒಂದು ಸಿಚುಯೇಷನ್ ಅನ್ನ ಆ ಟೈಮ್ ಅಲ್ಲಿ ಆ ರೀತಿಯಲ್ಲಿ ತಗೊಂಡಿತಾ ಇತ್ತು. ಎಸ್, ಇದು ಚೈಲ್ಡ್ಹುಡ್ ಸ್ಟೋರಿ. ಈಗ ಅದು ದೊಡ್ಡವರಾದ್ಮೇಲೆ ಯಾವ ರೀತಿ ಆಕ್ಟ್ ಮಾಡ್ತಾ ಇದೆ ನೋಡೋದಾದ್ರೆ, ದೊಡ್ಡವರಾದ ನಂತರ ಅವರ ಒಂದು ಫ್ಯಾಮಿಲಿ ಮೆಂಬರ್ ಅಥವಾ ಅವರ ವರ್ಕಿಂಗ್ ಪ್ಲೇಸ್ ಅಲ್ಲಿ ಕೊಲೀಗ್ ಅಥವಾ ಅವರ ಬಾಸ್ ಏನೋ ಒಂದು ತಪ್ಪಾಗಿದೆ, ಅದನ್ನ ಸರಿ ಮಾಡಿದ್ರು. ಮೇ ಬಿ ಅದು ವರ್ಕ್ ರಿಲೇಟೆಡ್, ಬಿಹೇವಿಯರ್ ರಿಲೇಟೆಡ್, ಏನೋ ಸಮಥಿಂಗ್ ಮಿಸ್ಟೇಕ್, ಅದನ್ನ ಅವ್ರು ಪಾಯಿಂಟ್ ಔಟ್ ಮಾಡಿದ್ರು. ಇಮಿಡಿಯೇಟ್ ಈ ಮಗು ಟ್ರಿಗರ್ ಆಗತ್ತೆ. ಮೀನ್ಸ್ ಚೈಲ್ಡ್ಹುಡ್ ಅಲ್ಲಿ ಇದ್ದಂತ ಆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದಂತ ಮಗು ಇಲ್ಲಿ ದೊಡ್ಡವರಾಗಿ ಟ್ರಿಗರ್ ಆಗತ್ತೆ. ಡಿಫೆನ್ಸಿವ್ ಮೋಡಿಗೆ ಹೋಗುತ್ತೆ. ಓವರ್ ಆಗಿ ರಿಯಾಕ್ಟ್ ಮಾಡೋದಿಕ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಸಮ್ಟೈಮ್ಸ್ ಅವರಿಗೆ ಫೀಲ್ ಆಗುತ್ತೆ, ನಾನ್ ಯಾಕೆ ಇಷ್ಟು ಓವರ್ ರಿಯಾಕ್ಟ್ ಮಾಡಿದೆ, ಇದು ನಾರ್ಮಲ್ ಸಿಚುಯೇಷನ್, ನಂದು ಇಲ್ಲಿ ಸರಿ ಇರ್ಲಿಲ್ಲ, ಇಲ್ಲಿ ಸರಿ ಮಾಡ್ಕೊ ಅಂತ ಹೇಳಿದ್ರು. ನಾನು ಇಷ್ಟೊಂದು ಡಿಫೆನ್ಸಿವ್ ಆಗಿ ನನ್ನನ್ನ ನಾನು ಯಾಕೆ ಪ್ರೊಟೆಕ್ಟಿವ್ ರೀತಿಯಲ್ಲಿ ಯಾರೋ ನನ್ನ ಮೇಲೆ ಅಟ್ಯಾಕ್ ಬರ್ತಾ ಇದಾರೆ ಅನ್ನೋ ರೀತಿಯಲ್ಲಿ ನನ್ನನ್ನ ನಾನು ಯಾಕೆ ಓವರ್ ರಿಯಾಕ್ಟ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಈ ಒಂದು ಹಳೆಯ ಒಂದು ಚಿಕ್ಕ ಮಗು ಇಲ್ಲಿ ಆಕ್ಟ್ ಮಾಡೋದಿಕ್ ಸ್ಟಾರ್ಟ್ ಮಾಡ್ತು. ಮೀನ್ಸ್ ನನ್ನನ್ನ ಯಾರಾದ್ರೂ ಕರೆಕ್ಟ್ ಮಾಡಿದ್ರೆ ನನಗೆ ಅದು ಅವಮಾನ ಅನ್ನೋ ರೀತಿಯಲ್ಲಿ ಆ ಮಗು ಏನ್ ತಗೊಂಡಿತ್ತು ಅದು ಇಲ್ಲಿ ಆಕ್ಟ್ ಆಗೋದಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಈ ಒಂದು ರಿಲೇಟೆಡ್ ಆಗಿ ನೋಡಕ್ ಹೋದ್ರೆ ತುಂಬಾ ಎಕ್ಸಾಂಪಲ್ಸ್ ಅನ್ನ ನಾವು ಕೊಡ್ತಾ ಹೋಗ್ಬೋದು. ಲೈಕ್ ಚಿಕ್ಕದ್ರಲ್ಲಿ ನಾರ್ಮಲ್ ಆಗಿ ಎಲ್ಲಾ ಮಕ್ಕಳು ಕೇಳಿರುವಂತ ಒಂದಷ್ಟು ಮಾತುಗಳು. ನೀನ್ ಯಾಕೆ ನಿಮ್ ಅಣ್ಣನ್ ತರ ಇಲ್ಲ, ನೀನ್ ಯಾಕೆ ನಿನ್ ತಮ್ಮನ್ ತರ ಇಲ್ಲ, ನೀನ್ ಯಾಕೆ ಪಕ್ಕದ ಮನೆ ಮಗುನ್ ನೋಡ್ ಕಲಿಯಲ್ಲ, ಎಲ್ಲದಕ್ಕೆ ಅಳ್ತೀಯ ನೀನು, ಇದೇನ್ ದೊಡ್ಡ ವಿಷಯನ, ಯಾಕೆ ಅದಕ್ಕೆ ಇಷ್ಟೊಂದು ಹತ್ತು ರಂಪಾಟ ಮಾಡುವಂಥದ್ದು, ಎಲ್ಲವನ್ನ ನೀನ್ ಹಾಳ್ ಮಾಡ್ತೀಯ, ನಿನ್ಗೆ ನೀಟಾಗಿ ಇರಕ್ ಬರಲ್ಲ, ನೀನ್ ಯಾವ್ದಕ್ಕೂ ಯೂಸ್ ಇಲ್ಲ, ವೇಸ್ಟ್ ನೀನು, ನಿನ್ಗೆ ಏನು ಸರಿಯಾಗಿ ಕಲಿಯಕ್ ಬರಲ್ಲ, ಏನ್ ಮಾಡಕ್ ಕೊಟ್ರು ನಿಧಾನ ನೀನು, ಎಲ್ಲದ್ರಲ್ಲಿ ಸ್ಲೋ, ಎಲ್ಲದ್ರಲ್ಲಿ ನೀನ್ ಹಿಂದೆ ಉಳಿತೀಯ. ಸೊ ಈ ಒಂದು ವರ್ಡ್ಸ್ ನಾವು ಮಕ್ಕಳಿಗೆ ಹೇಳ್ತಾ ಇರ್ತೀವಿ, ಅಥವಾ ನಮ್ಮ ಒಂದು ಚೈಲ್ಡ್ಹುಡ್ ಅಲ್ಲಿ ಎಲ್ಡರ್ಸ್ ಇಂದ ನಾವು ಈ ಮಾತುಗಳನ್ನ ನಾವು ಕೇಳುತ್ತಾನೆ ಇರ್ತೀವಿ. ಅಂಡ್ ಏನಾಗತ್ತೆ, ಬಿಕಾಸ್ ಅದು ಚಿಕ್ಕದ್ರಲ್ಲಿ ಅಷ್ಟೇ ಅಲ್ಲ, ಬೆಳಿತಲೂ ಕೂಡ ನಾವು ಇವೆಲ್ಲವನ್ನ ಕೇಳ್ತಾನೆ ಇರ್ತೀವಿ. ಆದ್ರೆ ಚಿಕ್ಕದ್ರಲ್ಲಿ ಕೇಳಿದ್ದಕ್ಕೂ ಅಂಡ್ ಈಗ ಕೇಳೋದಿಕ್ಕೂ ಏನು ಡಿಫ್ರೆನ್ಸ್ ಅಂತ ಅಂದ್ರೆ, ಮೇನ್ ಈಗ ನಾವು ಏನಾದ್ರೂ ಕೇಳಿದ್ವಿ ಅಂತ ಅಂದ್ರೆ, ಅಥವಾ ಈಗ ನಿಮ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರು ಅಂತ ಅಂದ್ರೆ, ಯು ಹ್ಯಾವ್ ಅ ಕಾನ್ಶಿಯಸ್ ಮೈಂಡ್. ಕಾನ್ಶಿಯಸ್ ಆಗಿ ನೀವು ಥಿಂಕ್ ಮಾಡ್ತೀರಾ, ಅವ್ರು ಹೇಳ್ತಾ ಇರೋದು ಸರಿನಾ ತಪ್ಪ. ಆದ್ರೆ ನಾವು ಚಿಕ್ಕವ್ರು ಇರ್ಬೇಕಾದ್ರೆ, ಚಿಕ್ಕ ಮಕ್ಕಳಲ್ಲಿ ಆ ಒಂದು ಕಾನ್ಶಿಯಸ್ ಮೈಂಡ್ ಇರೋದಿಲ್ಲ, ಓನ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಮಕ್ಕಳಲ್ಲಿ ಆಕ್ಟಿವ್ ಇರುತ್ತೆ. ಈ ಮಾತುಗಳನ್ನ ಕೇಳಿದಾಗ ಅದು ಡೈರೆಕ್ಟ್ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹೋಗುತ್ತೆ. ಯಾವುದೇ ಒಂದು ಫಿಲ್ಟರ್ಸ್ ಇಲ್ಲದೆ ಡೈರೆಕ್ಟ್ ಅದು ಕಾನ್ಶಿಯಸ್ ಮೈಂಡ್ ಇಂದ, ಯಾವುದೇ ಒಂದು ಫಿಲ್ಟರ್ ಇಲ್ಲದೆ ಡೈರೆಕ್ಟ್ ಅದು ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹೋಗಿ ಕೂತಾಗ
ಥ್ರೂ ಔಟ್ ದ ಲೈಫ್ ಅದು ಸತ್ಯ ಅಂತ ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ನಂಬೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದ್ರ ರಿಲೇಟೆಡ್ ಆಗಿ ಮತ್ತೊಂದಷ್ಟು ಎಕ್ಸಾಂಪಲ್ಸ್ ಅನ್ನ ನಾವು ಕೊಡ್ತಾ ಬರ್ಬೋದು. ಅದಕ್ಕೂ ಮುಂಚೆ ನಾನು ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಯಾವ ರೀತಿಯಲ್ಲಿ ಆಕ್ಟ್ ಮಾಡುತ್ತೆ ಇದನ್ನ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ತುಂಬಾ ಜನಕ್ಕೆ ಗೊತ್ತಿರುತ್ತೆ ಅಂಡ್ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಹಾಗಾಗಿ ಸೊ ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಲೋವರ್ ಅಲ್ಲಿ ಇರುತ್ತೆ, ಅದರ ಮೇಲೆ ಕಾನ್ಶಿಯಸ್ ಮೈಂಡ್ ಇರುತ್ತೆ ಅಂಡ್ ಅದರ ಮಧ್ಯ ಒಂದು ಫಿಲ್ಟರ್ ಕೂಡ ಇರುತ್ತೆ. ಸೊ ಯಾವುದೇ ಒಂದು ವಿಷಯ ಈಗ ನಮ್ಗೆ ಬಂತು ಅಂತ ಅಂದ್ರೆ ಫಸ್ಟ್ ಅದು ಕಾನ್ಶಿಯಸ್ ಮೈಂಡ್ ಗೆ ಹೋಗುತ್ತೆ. ಕಾನ್ಶಿಯಸ್ ಮೈಂಡ್ ಅದನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡುತ್ತೆ, ಇವ್ರು ಹೇಳ್ತಾ ಇರೋದು ಸರಿನಾ ತಪ್ಪ, ಅದು ಸರಿ ಅಂತ ಇತ್ತು ಅಂತ ಅಂದ್ರೆ ಅದರ ಒಳಗೆ ಹೋಗುತ್ತೆ. ಆ ಕಾನ್ಶಿಯಸ್ ಮೈಂಡ್ ಅದನ್ನ ಒಪ್ಕೊಳ್ತು ಅಂತ ಅಂದ್ರೆ ಅದು ಡೀಪ್ ಡೌನ್ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹೋಗುತ್ತೆ. ಆದರೆ ನಾನು ಆಗ್ಲೇ ಹೇಳ್ದಾಗೆ ಮಕ್ಕಳಲ್ಲಿ ಆ ಒಂದು ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಲೇಯರ್ ಇರೋದಿಲ್ಲ, ಡೈರೆಕ್ಟ್ ಕಾನ್ಶಿಯಸ್ ಮೈಂಡ್ ಇರುತ್ತೆ. ಸೊ ಏನೇ ನೀವು ಮಕ್ಕಳಿಗೆ ಹೇಳಿದ್ರೆ ಅದು ಡೈರೆಕ್ಟ್ ಸಬ್ ಕಾನ್ಶಿಯಸ್ ಲೆವೆಲ್ ಗೆ ಹೋಗ್ತಾ ಇರುತ್ತೆ. ಸೊ ದಟ್ ಮಕ್ಕಳು ಅದು ನಿಜ, ಅದು ಸತ್ಯ ಅಂತ ಒಪ್ಕೊಂತಿರುತ್ತೆ. ಲೈಕ್ ನನ್ನದೇ ಒಂದು ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ, ನಾನು ತಗೊಂಡಂತ ಒಂದು ಎಸ್ ಆಬ್ವಿಯಸ್ಲಿ ತುಂಬಾ ಬಿಲೀಫ್ ಸಿಸ್ಟಮ್ಸ್ ಅನ್ನ ನಾವು ತಗೊಂಡಿರ್ತೀವಿ ಅಂಡ್ ಸ್ಟಿಲ್ ಐ ಆಮ್ ವರ್ಕಿಂಗ್ ಆನ್ ದಟ್. ನನ್ನ ಮೇಲೂ ಕೂಡ ನಾನು ಸ್ಟಿಲ್ ಅದರ ಒಂದು ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅಂಡ್ ಒಂದು ಎಕ್ಸಾಂಪಲ್ ಇದಕ್ಕೆ ರಿಲೇಟೆಡ್ ಆಗಿ ಕೊಡೋದಾದ್ರೆ, ನಾನು ತಗೊಂಡಂತ ಒಂದು ಬಿಲೀಫ್ ಸಿಸ್ಟಮ್ ಐ ಆಮ್ ಅ ಸ್ಲೋ ಲರ್ನರ್. ನಾನು ಏನನ್ನಾದ್ರೂ ಕಲಿಬೇಕು ಅಂದ್ರೆ ಬೇರೆಯವರು ಎಷ್ಟು ಬೇಗ ಕಲಿತಾರೋ ಅದಕ್ಕಿಂತನೂ ಕೂಡ ಜಾಸ್ತಿ ಟೈಮ್ ನನಗೆ ಬೇಕು. ಇದು ನಾನು ತಗೊಂಡಂತ ಒಂದು ಬಿಲೀಫ್ ಸಿಸ್ಟಮ್ ಅಂಡ್ ಈ ಒಂದು ಪ್ಯಾಟರ್ನ್ ಅಲ್ಲಿ ನಾನು ಲೈಫ್ ಲಾಂಗ್ ಬಿಹೇವ್ ಮಾಡಿದೀನಿ. ನನ್ನ ಎಲ್ಲಾ ಕೆಲಸಗಳು ಸ್ಲೋ ಆಗ್ತಾ ಇತ್ತು, ಆದ್ರೆ ನನ್ಗೆ ಗೊತ್ತಿರ್ಲಿಲ್ಲ ನಾನು ಈ ಪ್ಯಾಟರ್ನ್ ಅಲ್ಲಿ ಇದ್ದೀನಿ ಅಂದ್ಬಿಟ್ಟು. ಒನ್ಸ್ ನನ್ನ ಮೆಂಟರ್ ನನ್ನ ಮೇಲೆ ವರ್ಕ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನನ್ಗೆ ಆಕ್ಚುಲಿ ಅರ್ಥ ಆಗಿದ್ದು, ಹಾಗಾಗಿ ನನ್ನ ಎಲ್ಲಾ ಕೆಲಸಗಳು ಯಾಕೆ ಡಿಲೇ ಆಗ್ತಾ ಇತ್ತು. ಬಿಕಾಸ್ ರೇಖಿ ಕಲ್ತು ನಾನು ಆಲ್ಮೋಸ್ಟ್ 15 ಇಯರ್ಸ್ ಆಗೋದಿಕ್ ಬಂತು. ಬಟ್ ನಾನ್ ಸ್ಟಾರ್ಟ್ ಮಾಡಿದ್ದು ರೀಸೆಂಟ್ ಆಗಿ ಆಕ್ಟಿವ್ ಆಗಿ ನಾನು ವರ್ಕ್ ಮಾಡೋದಿಕ್ ಸ್ಟಾರ್ಟ್ ಮಾಡಿದ್ದು 5-6 ಇಯರ್ಸ್ ಬ್ಯಾಕ್ ಇಂದ. ಅಷ್ಟು ವರ್ಷಗಳು ನಾನು ಏನ್ ಮಾಡ್ತಾ ಇದೆ ಅಂತ ಅಂದ್ರೆ ನಾನು ಇನ್ನ ಕಲ್ತಿಲ್ಲ ಮೀನ್ಸ್ ಈ ಒಂದು ಸ್ಲೋ ಲರ್ನರ್ ನಾನು ಅನ್ನುವಂತ ಒಂದು ಬಿಲೀಫ್ ಸಿಸ್ಟಮ್ ನನ್ನ ಓವರ್ ಆಲ್ ಲೈಫ್ ಅನ್ನ ಸ್ಲೋ ಡೌನ್ ಮಾಡ್ತಾ ಇತ್ತು, ನನ್ಗೆ ಗೊತ್ತಿರ್ಲಿಲ್ಲ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ನೋಡೋದಾದ್ರೆ, ಒಂದು ಚಿಕ್ಕ ಮಗು ಅಳ್ತಾ ಇದೆ, ಅವ್ರ ಅಮ್ಮ ಮಗು ಅಳ್ತಾ ಇದ್ರು ಕೇರ್ ಮಾಡ್ತಾ ಇಲ್ಲ. ಇದ್ರಿಂದ ಏನು ಆ ಮಗು ತಗೊಂಡಿರುವಂತ ಸಾಧ್ಯತೆಗಳಿರತ್ತೆ ಅಂತ ನೋಡೋದಾದ್ರೆ, ನನ್ನನ್ನ ನಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಇಲ್ಲ. ನನ್ನ ಎಮೋಷನ್ಸ್ ಗೆ ಯಾರು ಕೇರ್ ಮಾಡೋದಿಲ್ಲ. ನಾನ್ ಎಕ್ಸ್ಪ್ರೆಸ್ ಮಾಡ್ಕೊಂಡೆ ಅಂತ ಅಂದ್ರೆ ನನ್ಗೆ ಪನಿಷ್ಮೆಂಟ್ ಆಗತ್ತೆ. ನಾನು ಪ್ರೀತಿಗೆ ಅರ್ಹಳಲ್ಲ, ನನ್ನನ್ನು ಯಾರು ಪ್ರೀತಿಸೋದಿಲ್ಲ, ನನ್ ಬಗ್ಗೆ ಯಾರು ಕೇರ್ ಮಾಡೋದಿಲ್ಲ. ಈ ಒಂದು ಬಿಲೀಫ್ ಸಿಸ್ಟಮ್ ಆಸ್ ಅ ಚೈಲ್ಡ್ ಅಲ್ಲಿ ತಗೊಂಡ್ವಿ ಅಂತ ಅಂದ್ರೆ ಬೆಳೀತಾ ಇದನ್ನ ನಾವು ನಿಜ ಅಂತ ನಂಬ್ತೀವಿ ಅಂಡ್ ನಮ್ಮ ಒಂದು ಲೈಫ್ ಅಲ್ಲಿ, ನಮ್ಮ ಒಂದು ಹೊರಗಿನ ಒಂದು ಲೈಫ್ ಅಲ್ಲಿ ಅದು ನಮ್ಗೆ ನಿಜವಾಗಿ ಕಾಣಿಸೋದಿಕ್ಕೆ ಅವಶ್ಯಕತೆ ಇರುವಂತ ಒಂದಷ್ಟು ಮೆಂಬರ್ಸ್ ಅನ್ನೇ ನಾವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇದ್ರ ರಿಲೇಟೆಡ್ ಆಗಿ ಹೇಳೋದಾದ್ರೆ, ಎಸ್ ಈ ಬಿಲೀಫ್ ಸಿಸ್ಟಮ್ ಒಬ್ರಲ್ಲಿ ಇತ್ತು ಅಂಡ್ ಆಕೆಯ ಒಂದು ಬಿಲೀಫ್ ಸಿಸ್ಟಮ್ ಅನ್ನ ತೆಗೆದಾಗ ಆಕೆಯ ಒಂದು ರಿಲೇಶನ್ಶಿಪ್ ಸರಿ ಹೋಯ್ತು. ಮೀನ್ಸ್ ಆಕೆ ಆಲ್ಮೋಸ್ಟ್ ಡಿವೋರ್ಸ್ ವರ್ಗೆ ಬಂದಿದ್ದ ಒಂದು ಕೇಸ್. ಆಕೆಯ ಮೇನ್ ಕಂಪ್ಲೇಂಟ್, ನನ್ನ ಹಸ್ಬೆಂಡ್ ನನ್ನ ಕೇರೆ ಮಾಡೋದಿಲ್ಲ, ನನ್ನ ಹಸ್ಬೆಂಡ್ ನನ್ ಮಾತನ್ನೇ ಕೇಳಿಸ್ಕೊಳ್ಳೋದಿಲ್ಲ, ನನ್ನ ಹಸ್ಬೆಂಡ್ ನನಗೆ ಟೈಮ್ ಅನ್ನ ಕೊಡೋದಿಲ್ಲ, ಅವ್ರ ಯಾವಾಗೂ ನನ್ನನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಅಂಡ್ ಆಕೆಯ ಜೊತೆ ವರ್ಕ್ ಮಾಡ್ತಾ ಈ ಒಂದು ಬಿಲೀಫ್ ಸಿಸ್ಟಮ್ ಆಕೆಗೆ ಎಲ್ಲಿ ಇತ್ತು ಅಂತ ನೋಡಿ ಚೆಕ್ ಮಾಡಿದಾಗ ಆಕೆಯ ಒಂದು ಬಿಲೀಫ್ ಸಿಸ್ಟಮ್ ಇದ್ದಿದ್ದು ಚೈಲ್ಡ್ಹುಡ್ ಅಲ್ಲಿ. ಆಕೆಯ ಒಂದು ಬಿಲೀಫ್ ಸಿಸ್ಟಮ್ ಚೈಲ್ಡ್ಹುಡ್ ಅಲ್ಲಿ ಇತ್ತು, ದಟ್ ಈಸ್ ಹಾಸ್ಪಿಟಲ್ ಅಲ್ಲಿ ಆಕೆಗೆ ಹುಷಾರಿರ್ಲಿಲ್ಲ ಅಂಡ್ ಹುಷಾರಿಲ್ದೇ ಇರೋ ಟೈಮ್ ಅಲ್ಲಿ ನನ್ಗೆ ಇಂಜೆಕ್ಷನ್ ಬೇಡ ಅಂತ ಆಕೆ ಹೇಳಿರ್ತಾಳೆ. ಬಟ್ ಡಾಕ್ಟರ್ ಅಂಡ್ ಪೇರೆಂಟ್ಸ್ ಕೇಳ್ದೆ ಆಕೆಗೆ ಹಿಂಸೆ ಮಾಡಿ ಇಂಜೆಕ್ಷನ್ ಕೊಡಿಸ್ಬಿಡ್ತಾರೆ. ಆ ಮೊಮೆಂಟ್ಗೆ ಆ ಚಿಕ್ಕ ಮಗು ತಗೊಂಡಂತ ಬಿಲೀಫ್ ಸಿಸ್ಟಮ್ ಏನು ಅಂತ ಅಂದ್ರೆ, ನನ್ನ ಮಾತನ್ನ ಯಾರು ಕೇಳೋದೇ ಇಲ್ಲ, ನಾನ್ ಏನ್ ಹೇಳಿದ್ರೆ ಅದಕ್ಕೆ ಏನು ಬೆಲೆ ಇಲ್ಲ. ಈ ಒಂದು ಬಿಲೀಫ್ ಸಿಸ್ಟಮ್ ಅನ್ನ ತಗೊಂಡು ಓವರ್ ಆಲ್ ಲೈಫ್ ಆಕೆ ಆಕ್ಟ್ ಮಾಡಿರ್ತಾಳೆ ಅಂಡ್ ಅದು ಆಕೆಯ ಹಸ್ಬೆಂಡ್ ಅಲ್ಲೂ ಕೂಡ ಸೇಮ್ ಪ್ಯಾಟ್ರನ್ ಆಕೆಗೆ ಫೀಲ್ ಆಗುತ್ತೆ. ದಟ್ ಈಸ್ ನನ್ ಮಾತನ್ನ ನನ್ನ ಹಸ್ಬೆಂಡ್ ಕೇಳೋದೇ ಇಲ್ಲ.
ಆಕ್ಚುಲಿ ಆಕೆ ಅನ್ಕೋತಾ ಇರೋದು ನಾನು ಇದಕ್ಕೆ ಟ್ರಿಗರ್ ಆಗ್ತಾ ಇದ್ದೀನಿ, ಅವ್ರು ನನ್ನ ಮಾತನ್ನ ಕೇಳಿಸ್ಕೊಳ್ಳೋದಿಲ್ಲ ಅಥವಾ ಅವ್ರು ನನ್ನನ್ನ ಕೇರ್ ಮಾಡೋದಿಲ್ಲ ಅನ್ನೋ ತರದಲ್ಲಿ ನಾನು ಟ್ರಿಗರ್ ಆಗ್ತಾ ಇದ್ದೀನಿ ಅಂತ. ಆಕ್ಚುಲಿ ಆಕೆ ಟ್ರಿಗರ್ ಆಗ್ತಾ ಇದ್ದಿದ್ದು ಅದಕ್ಕಲ್ಲ. ಚೈಲ್ಡ್ಹುಡ್ ಅಲ್ಲಿ ಇಲ್ಲಿ ಆದಂತ ಒಂದು ಆಕ್ಟ್ ಆಕೆಯ ಓವರ್ ಆಲ್ ಲೈಫ್ ಅನ್ನ ಲೀಡ್ ಮಾಡ್ತಾ ಬಂದಿತ್ತು. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಮತ್ತೊಂದು ಎಕ್ಸಾಂಪಲ್, ಕೆಲವರು ಟೀಚರ್ಸ್ ಸಾಫ್ಟ್ ಆಗಿ ಹೇಳ್ಕೊಡುವಂತವ್ರು ಇರ್ತಾರೆ, ಇನ್ನ ಕೆಲವು ಟೀಚರ್ಸ್ ಜೋರಾಗಿ ರೇಗಾಡಿ ಹೇಳ್ಕೊಡುವಂತವ್ರು ಇರ್ತಾರೆ. ಸೊ ಸ್ಟೂಡೆಂಟ್ಸ್ ಅಲ್ಲಿ ಇವಾಗ ಒಬ್ಬ ಹುಡುಗ ಸಮ್ ಡೌಟ್ಸ್ ಅಥವಾ ಏನೋ ಕ್ವಶನ್ ಮಾಡಿದ್ರು, ಟೀಚರಿಗೆ ಇಮಿಡಿಯೇಟ್ ಟ್ರಿಗರ್ ಆಯ್ತು, ಅವರು ಕೋಪದಲ್ಲಿ ರಿಯಾಕ್ಟ್ ಮಾಡಿದ್ರು, ನಿನ್ಗೆ ಎಷ್ಟ್ ಹೇಳ್ಕೊಟ್ರು ನಿನ್ಗೆ ಅರ್ಥ ಆಗಲ್ಲ, ನೀನ್ ಏನು ಕಲಿಯಲ್ಲ, ವೇಸ್ಟ್ ನೀನು. ಈ ಒಂದು ಮಾತನ್ನ ಕೇಳಿಸ್ಕೊಂಡಂತ ಹುಡುಗ ಬೆಳೆದು ದೊಡ್ಡವನಾದ ನಂತರ ಆತ ಏನೇ ಮಾಡಿದ್ರು ಕೂಡ ಎಂಡ್ ರಿಸಲ್ಟ್ ಬರೋದು ಫೇಲ್ಯೂರ್. ಈಸ್ ಅ ಲೈಫ್ ಲಾಂಗ್ ಫೇಲ್ಯೂರ್ ಬಿಕಾಸ್ ಟೀಚರ್ ಚಿಕ್ಕದ್ರಲ್ಲಿ ಹೇಳಿರೋದು ನೀನು ಯಾವುದಕ್ಕೂ ಯೂಸ್ ಇಲ್ಲ, ನೀನು ಫೇಲ್ಯೂರ್, ನೀನ್ ಏನ್ ಮಾಡಿದ್ರು ಫೇಲೇ. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಕಂಪ್ಯಾರಿಸನ್ ಗೆ ರಿಲೇಟೆಡ್ ಆಗಿ, ನಿನ್ನ ಬ್ರದರ್ ನ ನೋಡು, ಇಲ್ಲ ಪಕ್ಕದ ಮನೆ ಹುಡುಗನ್ನ ನೋಡು, ಅವನ್ ಯಾವ ರೀತಿ ಇರ್ತಾನೆ, ನೀನ್ ಯಾವ ರೀತಿ ಇರ್ತೀಯ, ಇದ್ರಿಂದ ತಗೊಳ್ಳುವಂತ ಒಂದು ಬಿಲೀಫ್ ಸಿಸ್ಟಮ್ ದಟ್ ಈಸ್ ನಾನಾಗಿದ್ರೆ ನನ್ನನ್ನ ಯಾರು ಪ್ರೀತಿಸೋದಿಲ್ಲ. ಇದರಿಂದ ಏನಾಗತ್ತೆ, ನಾವ್ ಯಾವಾಗೂ ಬೇರೆಯವ್ರನ್ನ ಕಾಪಿ ಮಾಡೋದಿಕ್ಕೆ ಟ್ರೈ ಮಾಡ್ತಿರ್ತೀವಿ. ನಾನಾಗಿದ್ರೆ ನನ್ನಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ ಹೊರತು ನಾನು ಇನ್ನೊಬ್ಬರ ರೀತಿ ಇದ್ರೆ ನನ್ಗೆ ಕಾನ್ಫಿಡೆನ್ಸ್ ಬರೋದಿಲ್ಲ. ನಾನ್ ಮಾತಾಡೋ ರೀತಿಯಲ್ಲಿ ನಾನ್ ಮಾತಾಡು ಅಂತ ಅಂದ್ರೆ ನಾನು ಕಾನ್ಫಿಡೆಂಟ್ ಆಗಿ ಕೂತ್ ಮಾತಾಡ್ತೀನಿ ಹೊರತು ಇನ್ಯಾರನ್ನೋ ಕಾಪಿ ಮಾಡು, ಅವ್ರು ಹೆಂಗ್ ಮಾತಾಡ್ತಾ ಇದಾರೆ ಅವ್ರನ್ನ ನೋಡ್ ನೀನ್ ಅದೇ ರೀತಿಯಲ್ಲಿ ಮಾತಾಡು ಅಂದ್ರೆ ನನ್ಗೆ ಕಾನ್ಫಿಡೆನ್ಸ್ ಬರೋದಿಲ್ಲ. ಅದು ಆಬ್ವಿಯಸ್ಲಿ ಎಲ್ಲರಿಗೂ ಅಷ್ಟೇ. ಆದರೆ ಈ ಒಂದು ಬಿಲೀಫ್ ಸಿಸ್ಟಮ್ ಅನ್ನ ತಗೊಂಡಿರುವಂತ ಹುಡುಗ ಅಥವಾ ಹುಡುಗಿ, ಅವರಿಗೆ ಅವರ ಒಂದು ಓನ್ ಸೆಲ್ಫ್ ವರ್ತ್ ಯಾವತ್ತೂ ಗ್ರೇಟ್ ಅಂತ ಅನ್ಸೋದೇ ಇಲ್ಲ. ಮೀನ್ಸ್ ಅವ್ರು ಏನ್ ಮಾಡ್ತಾ ಇದಾರೆ ಅದ್ ಯಾವತ್ತೂ ಅವರಿಗೆ ಅಪ್ರಿಶಿಯೇಟ್ ಅಂತ ಅನ್ಸೋದೇ ಇಲ್ಲ. ಬೇರೆ ಯಾರೋ ಏನೋ ಮಾಡ್ತಾ ಇದಾರಲ್ಲ ಅದನ್ನ ಕಾಪಿ ಮಾಡಿ ನಾನ್ ಮಾಡ್ಬೇಕು, ಬಿಕಾಸ್ ಚಿಕ್ಕದ್ರಿಂದ ಅವ್ರಿಗೆ ಕಂಪ್ಯಾರಿಸನ್ ಆಗಿರೋದೇ ಆ ರೀತಿಯಲ್ಲಿ. ದಟ್ ಈಸ್ ನೀನು ಅಲ್ಲಿ ನೋಡಿ ಕಾಪಿ ಮಾಡಿ ಆ ತರ ಆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡು. ಅಂಡ್ ಇದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಮೇನ್ಲಿ ಅವರಲ್ಲಿ ಕಾನ್ಫಿಡೆನ್ಸ್ ಇರೋದಿಲ್ಲ. ಅಂಡ್ ನಾನಾಗಿದ್ರೆ ಅದು ಸರಿ ಇಲ್ಲ ಅನ್ನೋಂತ ಒಂದು ಅಪರಾಧ ಭಾವನೆ. ಅಂಡ್ ಇನ್ನೊಂದು ಮೇನ್ ಥಿಂಗ್, ಅವರ ಒಂದು ಸೋಲ್ ಪರ್ಪಸ್ ಗೆ ಅವ್ರಿಗೆ ಕನೆಕ್ಟ್ ಆಗೋದಿಕ್ಕೆ ಆಗ್ತಿರೋದಿಲ್ಲ. ಕೆರಿಯರ್ ಇಂದ ಕೆರಿಯರ್ ಗೆ ಜಂಪ್ ಆಗ್ತಿರ್ತಾರೆ ಬಿಕಾಸ್ ಅವರಿಗೆ ಫೀಲ್ ಆಗ್ತಿರುತ್ತೆ, ಯಾರನ್ನ ನೋಡ್ತಾರೆ, ಮೇ ಬಿ ನನ್ನ ಕೆರಿಯರ್ ಅದಿರ್ಬಹುದು. ಈ ರೀತಿಯಲ್ಲಿ ಕೆರಿಯರ್ ಇಂದ ಕೆರಿಯರ್ ಗೆ ಜಂಪ್ ಆಗ್ತಿರ್ತಾರೆ, ಜಾಬ್ ಇಂದ ಜಾಬಿಗೆ ಚೇಂಜ್ ಮಾಡ್ತಿರ್ತಾರೆ. ಅವರಿಗೆ ಅವರ ಒಂದು ಗಿಫ್ಟ್ಸ್ ಏನೋ, ಅವರ ಒಂದು ಸ್ಟ್ರೆಂತ್ ಏನೋ ಅದೇ ಗೊತ್ತಾಗ್ತಾ ಇರೋದಿಲ್ಲ. ಸೊ ನಾನು ಆಗ್ಲೇ ಹೇಳ್ದಾಗೆ ಒಂದು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳ್ದೆ, ದಟ್ ಈಸ್ ಎಲ್ಲರಿಗೆ ರಿಲೇಟ್ ಆಗುವಂತ ಒಂದು ಟಾಪಿಕ್ ಇದು. ನಾವೆಲ್ಲರೂ ಕೂತ್ರು ಮಾಡಿರುವಂತ ಟಾಪಿಕ್ ಇದು. ನಾವ್ ಏನೇ ಕಾನ್ಶಿಯಸ್ ಪೇರೆಂಟಿಂಗ್ ಮಾಡ್ತೀವಿ ಅಂತ ಅಂದ್ರೂ ಕೂಡ ನಮ್ಮ ಮಕ್ಕಳಲ್ಲಿ ನಮಗ್ ಗೊತ್ತಿಲ್ದೇನೆ ಈ ಒಂದು ಪ್ಯಾಟ್ರನ್ ಬಂದ್ಬಿಟ್ಟಿರೋಂತ ಸಾಧ್ಯತೆ ಇರುತ್ತೆ. ಒಂದು ರಿಜೆಕ್ಷನ್ ಗೆ ಓವರ್ ರಿಯಾಕ್ಟ್ ಮಾಡುವಂತದ್ದು ಅಥವಾ ಸಕ್ಸಸ್ ಗೆ ಹೆದರುವಂತದ್ದು. ಟು ಬಿ ಫ್ರಾಂಕ್, ಸಕ್ಸಸ್ ಅನ್ನ ಅವಾಯ್ಡ್ ಮಾಡುವಂತದ್ದು ಆ ಪ್ಯಾಟರ್ನ್ ಅಲ್ಲಿ ನಾನಿದ್ದೀನಿ. ಪ್ರೆಸೆಂಟ್ಲಿ ಅದ್ರ ಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಕೂಡ. ಲೈಕ್ ನನಗೆ ಸಕ್ಸಸ್ ಬಂತು ಅಂತ ಅಂದ್ರೆ ನನ್ಗೆ ಅನ್ಕಂಫರ್ಟ್ ಆಗಕ್ ಸ್ಟಾರ್ಟ್ ಆಗತ್ತೆ. ನಾನು ಎಲ್ಲರಿಗೆ ಗುರ್ತಾದೆ ಅಂತ ಅಂದ್ರೆ ನನ್ಗೆ ಅನ್ಕಂಫರ್ಟ್ ಆಗಕ್ ಸ್ಟಾರ್ಟ್ ಆಗತ್ತೆ. ಮೀನ್ಸ್ ಈ ಒಂದು ಪ್ಯಾಟರ್ನ್ ಬಂದಿರೋದು ಎಲ್ಲಿಂದ ಅಂದ್ರೆ ಅಗೈನ್ ಚೈಲ್ಡ್ಹುಡ್ ಇಂದ. ದಟ್ ಈಸ್ ಎಲ್ಲರ ಜೊತೆ ನನ್ಗೆ ಮಿಂಗಲ್ ಆಗೋದಿಕ್ಕೆ ಬರೋದಿಲ್ಲ, ಎಲ್ಲರ ಜೊತೆ ಮಿಂಗಲ್ ಆದ್ರೆ ನನ್ಗೆ ಡಿಸ್ಕಂಫರ್ಟ್ ಆಗತ್ತೆ. ಇದು ಬಂದಿರೋದು ಚೈಲ್ಡ್ಹುಡ್ ಇಂದ. ಅಂಡ್ ಇದು ಸಕ್ಸಸ್ ಗೆ ನನ್ಗೆ ಅಡ್ಡ ಮಾಡ್ತಾ ಇದೆ. ದಟ್ ಈಸ್ ನಾನು ಸಕ್ಸಸ್ ಆದೆ ಅಂದ್ರೆ, ನಾನು ಲೈಮ್ ಲೈಟ್ ಗೆ ಬಂದೆ ಅಂತ ಅಂದ್ರೆ ನಾನು ಎಲ್ಲರ ಮುಂದೆ ಟಾರ್ಗೆಟ್ ಆಗಿರ್ತೀನಿ. ಮೀನ್ಸ್ ನನ್ನ ಮೇಲೆ ಎಲ್ಲರ ಒಂದು ದೃಷ್ಟಿ ಇರುತ್ತೆ. ಅಂಡ್ ಆ ಟೈಮ್ ಅಲ್ಲಿ ನಾನು ಎಲ್ಲವೂ ಕೂಡ ಸರಿಯಾಗಿ ಮಾಡ್ಬೇಕು. ಅಂಡ್ ನಾನ್ ಮಾಡುವಂತ ಕೆಲ್ಸ ಎಲ್ಲರೂ ನನ್ನನ್ನ ಗಮನಿಸ್ತಾ ಇರ್ತಾರೆ ಅಂತ ಅಂದ್ರೆ ಅಲ್ಲಿ ತಪ್ಪುಗಳನ್ನ ಹುಡುಕುವಂತದ್ದು ಜಾಸ್ತಿ ಆಗತ್ತೆ. ಸೊ ಹಾಗಾಗಿ ನನ್ಗದು ಸಕ್ಸಸ್ ಬೇಡವೇ ಬೇಡ. ಈ ಒಂದು ಪ್ಯಾಟರ್ನ್ ಸ್ಟಾರ್ಟ್ ಆಗಿರೋದ್ರಿಂದ ಅಗೈನ್ ಚಿಕ್ಕದ್ರಿಂದ, ಚೈಲ್ಡ್ಹುಡ್ ಇಂದ. ಲೈಕ್ ಎಕ್ಸಾಂಪಲ್, ಇದು ಸ್ಟಾರ್ಟ್ ಆಗಿದ್ ಎಲ್ಲಿ ಅಂತಾನು ನಾ ಹೇಳ್ಬಿಡ್ತೀನಿ. ನಾವು ಮಕ್ಕಳಾಗಿ ಸುಮ್ನೆ ಆಟ ಆಡ್ಬೇಕಾದ್ರೆ ಸುಮ್ನೆ ಹಂಗೆ ಜಸ್ಟ್ ಹಾಡನ್ನ ಹಾಡ್ತಿರ್ತೀವಲ್ಲ, ಜಸ್ಟ್ ಅದು ನಾವುಗಳು ಸುಮ್ನೆ ಪ್ರಾಕ್ಟೀಸ್ ಮಾಡೋದಿಕ್ ಹಾಡ್ ಹೇಳ್ತಾ ಇದ್ವಿ.
ಎಲ್ಲ ಮುಗೀತು. ನೀನ್ ಚೆನ್ನಾಗ್ ಆಡಿದ್ಯಾ, ಇಲ್ಲಿ ಬಾ ಇಲ್ಲಿ ಅಂತ ಹೇಳಿ ಸ್ಟೇಜ್ ಮೇಲೆ ಕರೆದು ಮೈಕ್ ಕೊಟ್ರು. ಅಂಡ್ ಅಲ್ಲಿ ನನ್ ತಪ್ಪಾಯ್ತು, ಹಾಡ್ ಹೇಳಿದ್ದು ತಪ್ಪಾಯ್ತು. ಎಲ್ಲರೂ ನಗೋದಿಕ್ ಸ್ಟಾರ್ಟ್ ಮಾಡ್ಬಿಟ್ರು. ಆ ಮೊಮೆಂಟ್ ಅಲ್ಲಿ ತಗೊಂಡಂತ ಒಂದು ಬಿಲೀಫ್ ಸಿಸ್ಟಮ್ ದಟ್ ಈಸ್, ನಾನು ಜಸ್ಟ್ ನಾವ್ ಆಟ ಆಡೋದಿಕ್ಕೆ ಹಾಡ್ ಹೇಳ್ಬೇಕಾದ್ರೆ ನಾನು ಅದನ್ನ ಎಂಜಾಯ್ ಮಾಡ್ತಾ ಇದ್ದೆ. ಆದ್ರೆ ಒನ್ಸ್ ಅದನ್ನ ಕರೆದು ನನ್ಗೆ ಸ್ಟೇಜ್ ಮೇಲೆ ಮೈಕ್ ಕೊಟ್ಟು ನಾನು ಹಾಡ್ ಹೇಳ್ಬೇಕಾದ್ರೆ ಎಲ್ಲರೂ ನಕ್ಕಿದ್ರು, ನನ್ಗೆ ಅವಮಾನ ಆಯ್ತು. ಸ್ಟಿಲ್ ಆ ಒಂದು ಬಿಲೀಫ್ ಸಿಸ್ಟಮ್ ನನ್ನಲ್ಲಿ ಆಕ್ಟ್ ಮಾಡ್ತಾ ಇದೆ. ದಟ್ ಈಸ್, ನೀನು ಸಕ್ಸಸ್ಫುಲ್ ಇದೆ ಅಂತ ಅಂದ್ರೆ ಎಲ್ಲರ ದೃಷ್ಟಿ ನಿನ್ ಮೇಲೆ ಇರುತ್ತೆ. ಅಂಡ್ ನೀನ್ ಆ ಟೈಮ್ ಅಲ್ಲಿ ತಪ್ಪು ಮಾಡ್ದೆ ಅಂದ್ರೆ ನಿನಗೆ ಅವಮಾನ ಆಗತ್ತೆ. ಇದು ಎಲ್ಲೋ ಒಂದು ಕಡೆ ನನ್ ಸಕ್ಸಸ್ ಅನ್ನ ಈಗ ಬೇಡ, ಈಗ ಬೇಡ, ಈಗ ಬೇಡ, ಐ ಆಮ್ ರಿಜೆಕ್ಟಿಂಗ್ ದಟ್. ಅಂಡ್ ಮತ್ತೊಂದು ಪ್ಯಾಟರ್ನ್ ಅನ್ನ ನೋಡೋದಾದ್ರೆ, ಮತ್ತೊಂದು ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ, ಓವರ್ ಗಿವಿಂಗ್ ಜಸ್ಟ್ ಟು ಫೀಲ್ ವರ್ತಿ. ಮೀನ್ಸ್ ಕೆಲವರ ಹ್ಯಾಬಿಟ್ ಇರುತ್ತೆ, ಓವರ್ ಗಿವ್ ಮಾಡ್ತಾ ಇರ್ತಾರೆ. ಮೀನ್ಸ್ ಅವ್ರನ್ನ ಹೆಲ್ಪ್ ಕೇಳಿಲ್ಲ ಅಂದ್ರೂ ಅವ್ರಾಗ್ಲಿ ಅವ್ರ ಮೇಲ್ ಬಿದ್ದು ಹೆಲ್ಪ್ ಮಾಡ್ತಿರ್ತಾರೆ. ಅವರನ್ನ ನೀವು ಸಹಾಯ ಕೇಳೋದೇ ಬೇಕಾಗಿಲ್ಲ, ನೀವು ಕೇಳಿದಕ್ಕಿಂತಲೂ ಜಾಸ್ತಿ ಅವರು ಮಾಡ್ತಾ ಇರ್ತಾರೆ. ಅಥವಾ ನಿಮ್ಮಲ್ಲೇ ಆ ಪ್ಯಾಟರ್ನ್ ಇರ್ಬೋದು. ಈ ಪ್ಯಾಟರ್ನ್ ಎಲ್ಲಿಂದ ಬಂದಿರುತ್ತೆ ಅಂತ ಅಂದ್ರೆ, ಪೇರೆಂಟ್ಸ್ ಮೇ ಬಿ ಅವರನ್ನ ಏನಾದ್ರೂ ಒಂದಷ್ಟು ಕೆಲಸ ಮಾಡಿದಾಗ ಮಾತ್ರ ಪ್ರೀತಿಸೋದು, ಅವ್ರ ಬಗ್ಗೆ ಕಾಳಜಿ ವಹಿಸೋದು, ಅಥವಾ ಏನು ಕೆಲಸ ಮಾಡ್ಲಿಲ್ಲ ಅಥವಾ ಏನೋ ಒಂದು ಗುಡ್ ರಿಸಲ್ಟ್ ತರ್ಲಿಲ್ಲ, ಮಾರ್ಕ್ಸ್ ಚೆನ್ನಾಗ್ ತೆಗಿಲಿಲ್ಲ ಅಂತ ಅಂದಾಗ ಅವ್ರನ್ನ ರಿಜೆಕ್ಷನ್ ಅಲ್ಲಿ ನೋಡುವಂಥದ್ದು. ಇದರಿಂದ ಆ ಮಗು ತಗೊಂಡಂತ ಪ್ಯಾಟರ್ನ್, ನಾನು ಏನಾದ್ರೂ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದೆ ಅಂದ್ರೆ ಮಾತ್ರ ನಾನು ವರ್ತಿ, ನಾನು ಅರ್ಹ ಅಥವಾ ಅರ್ಹಳು, ಇಲ್ಲ ಅಂದ್ರೆ ನಾನು ಯೂಸ್ಲೆಸ್. ಮತ್ತೊಂದಷ್ಟು ಪ್ಯಾಟರ್ನ್ಸ್ ಅನ್ನ ನೋಡೋದಾದ್ರೆ, ನಿಮ್ಮನ್ನ ಯಾರೋ ಇಗ್ನೋರ್ ಮಾಡ್ತಾ ಇದಾರೆ ಅಂತ ಅಂದ್ರೆ ನೀವು ಓವರ್ ಆಗಿ ಟ್ರಿಗರ್ ಆಗುವಂಥದ್ದು. ಮೀನ್ಸ್ ಅದನ್ನ ಅವಮಾನ ಅಂತ ಭಾವಿಸುವಂಥದ್ದು ಇರ್ಬೋದು. ಅಥವಾ ಲೈಫ್ ಎಲ್ಲವೂ ಚೆನ್ನಾಗಿದೆ ಅಂತ ಅಂದ್ರೆ ಅನ್ಕಂಫರ್ಟ್ ಆಗೋದಿಕ್ಕೆ ಸ್ಟಾರ್ಟ್ ಆಗುವಂಥದ್ದು. ಕಾಮನ್ ಆಗಿ ನಾವು ಮಕ್ಕಳಲ್ಲಿ ಕೇಳಿರೋಂತ ಲೈನ್, ಅಥವಾ ನೀವು ಕೂಡ ನಿಮ್ಮ ಮಕ್ಕಳಿಗೆ ಹೇಳುವಂತ ಲೈನ್, ಜಾಸ್ತಿ ನಗ್ಬೇಡ, ಜಾಸ್ತಿ ನಗ್ಬಿಟ್ರೆ ನೀನ್ ಅಳ್ತೀಯ. ಸೊ ಲೈಫ್ ಎಲ್ಲವೂ ಪರ್ಫೆಕ್ಟ್ ಆಗಿತ್ತು, ಎಲ್ಲವೂ ಚೆನ್ನಾಗಿ ಹೋಗ್ತಾ ಇದೆ ಅಂತ ಅಂದ್ರೆ ನಿಮ್ಗೆ ಅನ್ಕಂಫರ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಈ ನಾಳೆ ಏನ್ ಕೆಡ್ತಾ ಆಗುತ್ತೋ. ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರುವಂತದ್ದು, ಇದು ಜಸ್ಟ್ ಪ್ಯಾಟರ್ನ್ ಅಷ್ಟೇ. ವಿ ಆರ್ ಕಂಪ್ಲೀಟ್. ನಾವು ಪರ್ಫೆಕ್ಟ್ ಆಗಿದ್ದೀವಿ, ನಾವು ಕಂಪ್ಲೀಟ್ ಆಗಿದ್ದೀವಿ, ನಮ್ಮಲ್ಲಿ ಎಲ್ಲವೂ ಸರಿ ಇದೆ. ಆದರೆ ಒಂದು ಪ್ಯಾಟರ್ನ್, ಒಂದು ನಂಬಿಕೆ ನಮ್ಮ ಒಂದು ಲೈಫ್ ಅನ್ನ ಡಿಸ್ಟರ್ಬ್ ಮಾಡ್ತಾ ಇದೆ. ಲೈಕ್ ಎಕ್ಸಾಂಪಲ್ ನಾನೇ ಹೇಳ್ದಾಗೆ, ನಾನು ಸ್ಲೋ ಲರ್ನರ್ ಅನ್ನುವಂತ ಒಂದು ನಂಬಿಕೆ ನನ್ನ ಓವರ್ ಆಲ್ ಕೆರಿಯರ್ ಅನ್ನ, ಓವರ್ ಆಲ್ ಲೈಫ್ ಅನ್ನ ನನ್ನ ಡಿಲೇ ಎಲ್ಲದ್ರಲ್ಲಿ ನಂದು ಲೇಟ್, ಎಲ್ಲದ್ರಲ್ಲಿ ನಂದು ಡಿಲೇನೆ ಆಗ್ತಾ ಇದ್ದು. ಅದು ಕೆರಿಯರ್ ವೈಸ್ ಇರ್ಬೋದು, ಅಥವಾ ಒಂದು ಏನಾದ್ರೂ ವಿಷಯವನ್ನ ಕಲಿಯುವಂತದ್ದು ಇರ್ಬೋದು. ಏನನ್ನೇ ತಗೊಂಡ್ರು ಕೂಡ ಎಲ್ಲವೂ ಕೂಡ ಸ್ಲೋ ಆಗ್ತಾ ಇತ್ತು. ಒನ್ಸ್ ಆ ಒಂದು ಬಿಲೀಫ್ ಸಿಸ್ಟಮ್ ತೆಗೆದ ನಂತರ ನನ್ನ ಒಂದು ಲೈಫ್ ನಾರ್ಮಲಿಗೆ ಬರ್ತಾ ಇದೆ. ಸೊ ಇದೇ ರೀತಿಯಲ್ಲಿ ಎಷ್ಟೋ ಪ್ಯಾಟರ್ನ್ಸ್ ಗಳಲ್ಲಿ ನಾವ್ ಆಕ್ಟ್ ಮಾಡ್ತಾ ಇರ್ತೀವಿ. ನಾವ್ ಅನ್ಕೊಳ್ತಾ ಇರ್ತೀವಿ, ನನ್ ಲೈಫ್ ಯಾಕೆ ಹಿಂಗೆ, ಅಥವಾ ನನ್ ಲೈಫ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ. ತುಂಬಾ ಜನ ಹೇಳೋವಂಥದ್ದು, ಅವರ ಲೈಫ್ ಅಲ್ಲಿ ಏನು ಸರಿಯಾಗಿ ಆಗ್ತಾ ಇಲ್ಲ, ಅಗೈನ್ ಅಂಡ್ ಅಗೈನ್ ಫೇಲ್ ಆಗ್ತಾ ಇದ್ದಾರೆ, ಸಕ್ಸಸ್ ಇಲ್ಲ, ಅಥವಾ ಮನಿ ವೈಸ್ ಸ್ಟಕ್ ಆಗಿದ್ದಾರೆ, ನನ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ. ತುಂಬಾ ಸಲ ಅದಾಗಿರೋದಿಲ್ಲ. ತುಂಬಾ ಒಂದು ಕೇಸ್ ಗಳಲ್ಲಿ ಅದು ನಮ್ಮ ಓನ್ ಪ್ಯಾಟರ್ನ್ಸ್ ಆಗಿರುತ್ತೆ ಅಷ್ಟೇ. ಒನ್ಸ್ ಆ ಒಂದು ಪ್ಯಾಟರ್ನ್ ಇಂದ ನಾವ್ ಈಚೆ ಬಂದ್ವಿ ಅಂತ ಅಂದ್ರೆ ಮ್ಯಾಕ್ಸಿಮಮ್ ರಿಸಲ್ಟ್ಸ್ ಅನ್ನ ನಾವು ನೋಡೋದಿಕ್ಕೆ ಸಾಧ್ಯ ಆಗತ್ತೆ. ಅಂಡ್ ಈ ಒಂದು ನಿಟ್ಟಿನಲ್ಲಿ ನಾನು ನಿಮ್ಗೆ ಯಾವ ರೀತಿಯಲ್ಲಿ ಹೆಲ್ಪ್ ಮಾಡ್ಬೋದು ಅಂತ ಅಂದ್ರೆ, ಎಸ್, ನಮ್ಮ ಒಂದು ಟ್ಯಾರೋಟ್ ಕಾರ್ಡ್ಸ್ ನಮ್ಮ ಪ್ಯಾಟರ್ನ್ ಏನು ಅಂತ ಡಿಟೆಕ್ಟ್ ಮಾಡೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಮೀನ್ಸ್ ಯಾವ ಪ್ಯಾಟರ್ನ್ ಅಲ್ಲಿ ನಾವು ಸ್ಟಕ್ ಆಗಿದ್ದೀವಿ, ಇದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಟ್ಯಾರೋಟ್ ಕಾರ್ಡ್ಸ್ ನಮ್ಗೆ ಹೆಲ್ಪ್ ಮಾಡುತ್ತೆ. ಇದಲ್ಲದೆ EFT ಇರ್ಬೋದು, ಪಾಸ್ಟ್ ಲೈಫ್ ರೆಗ್ರೇಷನ್ ಇರ್ಬೋದು, ಟ್ರಾಮಾ ಇರ್ಬೋದು, ಟ್ರಾಮಾ ಹೀಲಿಂಗ್, ಚೈಲ್ಡ್ಹುಡ್ ಹೀಲಿಂಗ್ ಇರ್ಬೋದು, ಹಾಗೇನೆ NLP ಟೆಕ್ನಿಕ್ಸ್ ಗಳಿರ್ಬೋದು. ಈ ರೀತಿ ವಿವಿಧವಾದಂತ ಟೂಲ್ಸ್ ಗಳು ಇದೆ ಆ ಒಂದು ಪ್ಯಾಟರ್ನ್ ಇಂದ ನಿಮ್ಮನ್ನ ಈಚೆಗೆ ತರೋದಿಕ್ಕೆ. ಇದ್ರ ಒಂದು ರಿಲೇಟೆಡ್ ಆಗಿ ಇನ್ನ ಹೆಚ್ಚಿನ ಮಾಹಿತಿ ಬೇಕು, ಅಥವಾ ನೀವು ಕೂಡ ಈ ಒಂದು ಪ್ರೋಸೆಸ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋದೇ ಆದ್ರೆ, ನಾನ್ ನಿಮ್ಗೆ ಒಂದು ಅಪರ್ಚುನಿಟಿಯನ್ನ ಕೊಡ್ತಾ ಇದ್ದೀನಿ. ದಟ್ ಈಸ್ ನೆಕ್ಸ್ಟ್ ನಡೆಯುವಂತ ಅಚೀವ್ ಡ್ರೀಮ್ ಲೈಫ್ ವರ್ಕ್ ಶಾಪ್ ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರಿಗೆ
ನೀವು ಮೆಸೇಜ್ ಮಾಡಿ ಫ್ರೀ ಆಗಿ ನಿಮ್ಮ ಒಂದು ಸ್ಲಾಟ್ ಅನ್ನ ಬುಕ್ ಮಾಡ್ಕೊಳ್ಬಹುದು. ಸೊ ದಟ್ ಯಾವ ರೀತಿಯಲ್ಲಿ ಈ ಪ್ರೋಸೆಸ್ ಇರುತ್ತೆ and ನೀವು ಯಾವೆಲ್ಲ ಪ್ಯಾಟರ್ನ್ಸ್ ಅಲ್ಲಿ ಸ್ಟ್ರಕ್ ಆಗಿದ್ದೀರಾ ಇದ್ರ ಬಗ್ಗೆ ಡೀಟೈಲ್ ಆಗಿ ನಾವು ಅಚೀವ್ ಡ್ರೀಮ್ ಲೈಫ್ ವರ್ಕ್ಶಾಪ್ ಅಲ್ಲಿ ಮಾತಾಡ್ತಾ ಬರ್ಬಹುದು. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.